ಸಚಿವ ಶಿವರಾಜ ತಂಗಡಗಿ ಕೊಟ್ಟಂತಹ ಹೇಳಿಕೆಯನ್ನ ಬಿಜೆಪಿಗರು ಬಿಡುವ ಹಂಗೆ ಕಾಣಿಸ್ತಾ ಇಲ್ಲ. ಸಾರ್ವಜನಿಕರು ಪ್ರೀತಿಯಿಂದ ಮೋದಿ ಮೋದಿ ಅಂತಾರೆ, ಆದ್ರೆ ಸಚಿವ ತಂಗಡಗಿ ಕಪಾಳ ಹೊಡಿಬೇಕು ಅಂತಾರೆ. ತಂಗಡಗಿಯದ್ದು ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ಹಾಗಾಗಿದೆ. ಕಾಂಗ್ರೆಸ್ ಸುಳ್ಳು ಗ್ಯಾರಂಟಿಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದೆ. ಸೋಲಿನ ಭಯದಿಂದ ಸೇಫ್ ಕ್ಷೇತ್ರಕ್ಕಾಗಿ ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಗಂಗಾವತಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಸಚಿವ ತಂಗಡಗಿ ಹೇಳಿಕೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಡೀ ಭಾರತ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿಜಿಯವರ ಪರವಾಗಿ ಅವ್ರನ್ನ ಮೂರನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಬೇಕು ಅನ್ನೋಂಥ ಒಂದು ನಿರ್ಧಾರ ಜನರು ಮಾಡಿರೋ ಕಾರಣ ನಾನು ಅವರಿಗೆ ಬೆಂಬಲವನ್ನು ಕೊಡ್ತೀನಿ ಅಂತೇಳಿ ಈಗಾಗಲೇ ಹೇಳಿದ್ದೀನಿ. ನಾನು ನೋಡಿ, ಅವರು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು, ಅವರ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಬೇಲ್ ಮೇಲೆ ಇದ್ದಾರೆ, ರಾಹುಲ್ ಗಾಂಧಿ ಬೇಲ್ ಮೇಲೆ ಇದ್ದಾರೆ, DK ಶಿವಕುಮಾರ್ ಅವರು ಬೇಲ್ ಮೇಲೆ ಇದ್ದಾರೆ. ಇದೇ ನಾಗೇಂದ್ರ 32 ಕೇಸುಗಳಲ್ಲಿ ಬೇಲ್ ಮೇಲೆ ಇದ್ದಾನೆ. ಇವತ್ತು ನನ್ನ ಮೇಲೆ 4-5 ಪ್ರಕರಣಗಳಿದ್ದರೆ 32 ಪ್ರಕರಣಗಳಲ್ಲಿ ನಾಗೇಂದ್ರ ಬೇಲ್ ಮೇಲೆ ಇದ್ದಾರೆ. ಹಾಗಾಗಿ ಬಳ್ಳಾರಿಯಲ್ಲಿ ಅವರಿವತ್ತು ಉಳ್ಕೊಳ್ಳೋದು ಕಾಪಾಡಿಕೊಳ್ಳೋ ಪ್ರಯತ್ನ ಮಾಡಲಿ. ಅವರು ಬಳ್ಳಾರಿ ಜಿಲ್ಲೆಯಿಂದ ಕಾನೂನು ಪ್ರಕಾರ ಅವ್ರನ್ನ ಹೊರಗಡೆ ಹಾಕಿಲ್ದಂಗೆ, ಯಾಕೆಂದರೆ 32 ಪ್ರಕರಣಗಳಿರೋದು ಅವ್ರ ಮೇಲೆ, 1-2 ಪ್ರಕರಣಗಳಲ್ಲ. ನಾಗೇಂದ್ರ ಅವ್ರ ಮೇಲೆ 32 ಪ್ರಕರಣಗಳಿದೆ. ಅದರಲ್ಲಿ ವಿಶೇಷವಾಗಿ